ಜನಪರ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಶುರುವಾಗ್ತಾ ಇದೆ ವೀಕ್ಷಕರೇ. ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಒಬ್ಬರಲ್ಲ ಇಬ್ಬರಲ್ಲ 3 ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಪ್ರಕರಣದ 3 ಆರೋಪಿಗಳು ತಮ್ಮನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸಿಸಿಎಚ್ 59ನೇ ಕೋರ್ಟ್ನಲ್ಲಿ ಆರೋಪಿಗಳು ಅರ್ಜಿಯನ್ನು ಹಾಕಿದ್ದಾರೆ. ತಮ್ಮನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಅದರಲ್ಲಿ A7 ರವಿಶಂಕರ್, A10 ವಿನಯ್ ಮತ್ತು A14 ಪ್ರದೋಷ್ 3 ಸಹ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗ ಸಿಸಿಎಚ್ 59ನೇ ಕೋರ್ಟ್ನಲ್ಲಿ ಪ್ರದೋಷ್ ಅವರು ಸಲ್ಲಿಕೆ ಮಾಡಿರತಕ್ಕಂಥ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಸಿಆರ್ಪಿಸಿ ಸೆಕ್ಷನ್ 307 ಅಡಿಯಲ್ಲಿ ಮಾಫಿ ಸಾಕ್ಷಿಗೆ ಕೋರಿ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈಗ ದರ್ಶನ್ ಅವರಿಗೆ ಸಂಕಷ್ಟ ಶುರುವಾಗುತ್ತಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂದ್ರೆ ಈ ಪ್ರಕರಣದಲ್ಲಿ ತಮ್ಮನ್ನ ಮಾಫಿ ಸಾಕ್ಷಿಗಳನ್ನಾಗಿ ಪರಿಗಣಿಸಬೇಕು ಅಂತ 3 ಅರ್ಜಿಯನ್ನು ಹಾಕಿದ್ದಾರೆ. ಅದರಲ್ಲಿ A7 ರವಿಶಂಕರ್, A10 ವಿನಯ್, ಆಮೇಲೆ A14 ಪ್ರದೋಷ್ 3 ಸಹ ತಮ್ಮನ್ನ ಸಾಕ್ಷಿಗಳನ್ನಾಗಿ ಪರಿಗಣಿಸಬೇಕು, ನಾವು ಸಾಕ್ಷಿ ಹೇಳ್ತೀವಿ, ಸತ್ಯ ಹೇಳ್ತೀವಿ ಅಂತ ಬಂದಿದ್ದಾರೆ. ಅರ್ಜಿಯ ವಿಚಾರಣೆಯನ್ನ ಆರಂಭ ಮಾಡಿದ್ದಾರೆ ನ್ಯಾಯಾಧೀಶರು. ನಟ ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಹಾಜರಾಗಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನು ಹಾಜರುಪಡಿಸಲಾಗಿದೆ. ಪ್ರಾಸಿಕ್ಯೂಷನ್ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಅವರು ವಾದವನ್ನ ಮುಂದಿಡ್ತಾ ಇದ್ದಾರೆ. ದರ್ಶನ್ ಪರ ಹಿರಿಯ ವಕೀಲರಾದಂತಹ ಹಸ್ಮತ್ ಪಾಷಾ ಅವರು ಹಾಜರಾಗಿದ್ದಾರೆ. ಅರ್ಜಿಯ ವಿಚಾರಣೆಯನ್ನು ನ್ಯಾಯಾಧೀಶರು ಆರಂಭ ಮಾಡಿದ್ದಾರೆ. ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಸಹ ಹಾಜರಾಗಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಬಂದಿದ್ದಾರೆ. ಪ್ರದೋಷ್ ಸೇರಿದಂತೆ ಎಲ್ಲ ಆರೋಪಿಗಳು ವಿಚಾರಣೆಗೆ ಬಂದಿದ್ದಾರೆ. ಪ್ರಸನ್ನಕುಮಾರ್ ಅವರು ತಮ್ಮ ವಾದವನ್ನು ಮಾಡ್ತಾ ಇದ್ದಾರೆ, ಸರ್ಕಾರಿ ಪರ ವಕೀಲರು. ಈಗ ಈ A7, A10 ಮತ್ತು A14 ಇವರು ಸಲ್ಲಿಕೆ ಮಾಡಿರ್ತಕ್ಕಂಥ ಅರ್ಜಿ ಇದೆಯಲ್ಲ, ಈ ಅರ್ಜಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಏನಾದರೂ ಇವರನ್ನು ಮಾಫಿ ಸಾಕ್ಷಿಯನ್ನಾಗಿ ಕನ್ಸಿಡರ್ ಮಾಡಿದರೆ ಈ 3 ಯಾವ ಅಂಶಗಳನ್ನು, ಯಾವ ಮಾಹಿತಿಯನ್ನು ಕೋರ್ಟ್ಗೆ ಕೊಡ್ತಾರೆ ವಿಚಾರಣೆಯ ಸಂದರ್ಭದಲ್ಲಿ, ಆ ಅಂಶಗಳ ಆಧಾರದ ಮೇಲೆ ಇದರ ತನಿಖೆ ಮುಂದುವರಿಯುತ್ತೆ ಅಥವಾ ಇದರ ವಿಚಾರಣೆ ಮುಂದುವರಿಯುತ್ತೆ. ಪ್ರದೋಷ್ ಸಲ್ಲಿಸಿದಂಥ ಮಾಫಿ ಅರ್ಜಿಯ ವಿಚಾರಣೆ ಈಗ ಆರಂಭವಾಗಿದೆ. ಪ್ರದೋಷ್ ಸಲ್ಲಿಸಿದಂಥ ಮಾಫಿ ಸಾಕ್ಷಿ ಅರ್ಜಿಯ ವಿಚಾರಣೆ ಆರಂಭವಾಗಿದೆ. ಪ್ರಾಸಿಕ್ಯೂಷನ್ ಪರ ಪ್ರಸನ್ನಕುಮಾರ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಸಿಆರ್ಪಿಸಿ 307 ಪ್ರಕಾರ ಅಪ್ರೂವರ್ ಆಗಲು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸಿಆರ್ಪಿಸಿ 306 ಕೂಡ ಮಾಫಿ ಸಾಕ್ಷಿಯ ಬಗ್ಗೆ ವಿವರಣೆ ನೀಡುತ್ತೆ. ಕ್ಷಮಾದಾನಕ್ಕೋಸ್ಕರ ಕೋರ್ಟ್ಗೆ ಕಾರಣ ಕೊಡಬೇಕು, ಕ್ಷಮಾದಾನಕ್ಕಾಗಿ ಕೋರ್ಟ್ಗೆ ಕಾರಣವನ್ನ ಕೊಡಬೇಕು, ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ದಾಖಲಿಸಬೇಕು ಅನ್ನುವ ನಿಯಮ ಇದೆ. ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಅಪ್ರೂವರ್ ಆದವರು ಮಾಹಿತಿಯನ್ನು ಬಹಿರಂಗಪಡಿಸಬೇಕು. ಪ್ರಾಸಿಕ್ಯೂಷನ್ ಪರ ಪ್ರಸನ್ನಕುಮಾರ್ ಅವರು ವಾದವನ್ನು ಮುಂದಿಟ್ಟಿದ್ದಾರೆ. ಸೊ ಇದರಲ್ಲಿ A7 ರವಿಶಂಕರ್, A10 ವಿನಯ್ ಮತ್ತು A14 ಪ್ರದೋಷ್ 3 ಕೂಡ ನಾವು ಮಾಫಿ ಸಾಕ್ಷಿಗಳಾಗ್ತೀವಿ ಅಂತ ಬಂದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್. ಈಗ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಏನು ನಡೀತಾ ಇದೆ ಕೋರ್ಟ್ನಲ್ಲಿ? ಸಲ್ಲಿಕೆ ಮಾಡಿರ್ತಕ್ಕಂಥ ಅರ್ಜಿಗೆ ಪುರಸ್ಕಾರ ನ್ಯಾಯಾಲಯ ಕೊಡುತ್ತಾ, ಮಗದೊಂದು ಕಡೆ ಯಥಾ ಪ್ರಕಾರ ಅಂದರೆ ಪ್ರತಿನಿತ್ಯದ ಈ ಪ್ರೊಸೀಡಿಂಗ್ಸ್ ಯಾವ ರೀತಿಯಾಗಿ ನಡೀತಾ ಇದೆ ನ್ಯಾಯಾಲಯದಲ್ಲಿ ಈ ಪ್ರಕರಣದ್ದು? ಶಿವು, ಮುಖ್ಯವಾಗಿ ಪ್ರದೋಷ್ ಸಲ್ಲಿಸಿರುವಂತಹ ಮಾಫಿ ಸಾಕ್ಷಿ ಅರ್ಜಿ ಸಿಆರ್ಪಿಸಿ ಸೆಕ್ಷನ್ 307 ಪ್ರಕಾರ ಅಪ್ರೂವಲ್ ಆಗಲು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರಾಸಿಕ್ಯೂಷನ್ ಪರವಾಗಿ ಇದರಲ್ಲಿ ಅವರು ಮುಖ್ಯವಾಗಿ ಹೇಳ್ತಾ ಇರುವಂತದ್ದು ಪ್ರಾಸಿಕ್ಯೂಷನ್ಗೂ ಮಾಫಿ ಸಾಕ್ಷಿ ಸಹಾಯ ಆಗುತ್ತೆ, ಹೀಗಾಗಿ ಇದಕ್ಕೆ ಒಪ್ಪಿಗೆಯನ್ನ ನೀಡಿ ಅಂತ ಹೇಳಿ ವಾದವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು, ಈ ಮಾಫಿ ಸಾಕ್ಷಿಯ ಅರ್ಜಿ ವಾದವನ್ನ ಬೇರೆ ಆರೋಪಿಗಳು ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪವಿತ್ರ ಗೌಡ ಹಾಗೂ ದರ್ಶನ್ ಇಬ್ರು ಕೂಡ ಟೆನ್ಷನ್ ಅಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ದರ್ಶನ್ ಒಬ್ಬರೇ ಕೂತ್ಕೊಂಡು ಈ ವಾದವನ್ನ ಕೇಳ್ತಾ ಇದ್ದಾರೆ. ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರು ಕೋರ್ಟ್ಗೆ ಹಾಜರಾಗಿದ್ದಾರೆ. ಈ ಪ್ರಾಸಿಕ್ಯೂಷನ್ ಪರವಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಹೇಳ್ತಾ ಇರುವಂತದ್ದು ಸಿಆರ್ಪಿಸಿ ಸೆಕ್ಷನ್ 307 ಅಡಿ
A14 ಆಗಿರುವಂತಹ ಪ್ರದೋಷ ಮಾಫಿ ಸಾಕ್ಷಿಗೆ ಕೋರಿದ್ದಾರೆ. ಸೆಕ್ಷನ್ 306 ಕೂಡ ಮಾಫಿ ಸಾಕ್ಷಿ ಬಗ್ಗೆ ವಿವರಣೆಯನ್ನ ನೀಡುತ್ತೆ. ಕ್ಷಮಾದಾನ ಕೊಡುವಾಗ ಜಡ್ಜ್ ಕಾರಣವನ್ನ ನೀಡಬೇಕು, ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನ ದಾಖಲಿಸಬೇಕು ಅಂತ ಒಂದಿಷ್ಟು ನಿಯಮಗಳಿವೆ. ಈ ಹಿಂದೆ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಬಗ್ಗೆ ಹೈಕೋರ್ಟ್ ತೀರ್ಪಿದೆ. ಅಪ್ರೂವಲ್ ಆದವರು ಸಂಪೂರ್ಣ ಮಾಹಿತಿಯನ್ನ ಕೂಡ ಬಹಿರಂಗಪಡಿಸಬೇಕು ಅಂತ ಇದೆ. ಅಪ್ರೂವಲ್ ಆಗೋ ಬಯಸಿರುವಂತಹ ಆರೋಪಿಗೆ ಸೆಕ್ಷನ್ 306ರ ಪ್ರಕ್ರಿಯೆ ಪಾಲಿಸಬೇಕು. ಈ ಹಂತದಲ್ಲಿ ಇತರ ಆರೋಪಿಗಳ ವಾದವನ್ನ ಕೇಳಬೇಕಾಗಿಲ್ಲ. ಕೋರ್ಟ್ ಕ್ಷಮಾದಾನಕ್ಕೆ ಒಪ್ಪಿದ ಬಳಿಕವೇ ಇತರ ಆರೋಪಿಗಳಿಗೆ ಹಕ್ಕು ಸಿಗುತ್ತೆ. ಒಂದ್ ವೇಳೆ ಈ ಪ್ರಕ್ರಿಯೆಗಳಲ್ಲಿ ಏನಾದ್ರೂ ಹೈಕೋರ್ಟ್ ನಲ್ಲಿ ಲೋಪಗಳಿದ್ರೆ ಪ್ರಶ್ನಿಸಬಹುದು. ಸೆಕ್ಷನ್ 306 ಅಡಿ ಏನಿದೆ ಅದರ ಷರತ್ತುಗಳನ್ನ ಪಾಲಿಸಬೇಕು. ನಂತರ 307ರ ಅಡಿ ಕ್ಷಮಾದಾನದ ಬಗ್ಗೆ ತೀರ್ಮಾನಿಸಬಹುದು. ಆರೋಪಿ ಕ್ಷಮಾದಾನಕ್ಕೆ ಕೋರಿದ ನಂತರ ಕೋರ್ಟ್ ಪ್ರಾಸಿಕ್ಯೂಷನ್ಗೆ ಸಲಹೆಯನ್ನ ಪಡಿಬೇಕು. ಅದರಂತೆ ನಿನ್ನೆ ಕೋರ್ಟ್ ನಿಂದ ಪ್ರಕ್ರಿಯೆ ಕೇಳಿದೆ. ಕ್ಷಮಾದಾನ ಕೇಸ್ನ ನ್ಯಾಯಬದ್ಧ ತೀರ್ಮಾನಕ್ಕೆ ಸಹಕಾರಿಯಾಗಿರ್ಬೇಕು ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡಿದ್ದಾರೆ. ಈಗ ಪ್ರಸನ್ನ ಕುಮಾರ್ ಅವರ ವಾದ ಮುಕ್ತಾಯವಾಗಿದೆ. ದರ್ಶನ್ ಪರವಾಗಿ ಹಶ್ಮತ್ ಪಾಷಾ ಅವರು ಕೂಡ ಆಕ್ಷೇಪಣೆ ಸಲ್ಲಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಹೀಗಾಗಿ ಏನಾಗುತ್ತೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಒಂದ್ ವೇಳೆ ಹಶ್ಮತ್ ಪಾಷಾ ಅವರು ದರ್ಶನ್ ಪರವಾಗಿ ವಾದವನ್ನ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ನ ಕೆಲವೊಂದಿಷ್ಟು ಉಲ್ಲೇಖಗಳನ್ನ ಕೂಡ ಇಲ್ಲಿ ಇಟ್ಟು ಈ ಕೇಸ್ನ ವಾದ ಕೂಡ ನಡೀತಾ ಇದೆ. ಕ್ಷಮಾದಾನ ಪದ್ಧತಿಗೆ ಪ್ರೋತ್ಸಾಹಿಸಬಾರದು ಅಂತ ಹೇಳಿ ಕೂಡ ಒಂದಿಷ್ಟು ವಾದವನ್ನ ಮುಂದಿಡ್ತಾ ಇದ್ದಾರೆ. ನ್ಯಾಯಾಧೀಶರು ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಈಗ ಸದ್ಯ ಕುತೂಹಲವನ್ನ ಮೂಡ್ತಿರುವಂತದ್ದು. ಎಲ್ಲರ ಚಿತ್ತ ಈಗ ಅದೇ ಕಡೆ ಇದೆ, ಬೇರೆ ಆರೋಪಿಗಳದ್ದು. ಶಿವು, ಓಕೆ ಧ್ರುವ, ಹಾಗೆ ಸಂಪರ್ಕದಲ್ಲಿರಿ. ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಅಪ್ಡೇಟ್ಸ್ ನಮಗೆ ಲಭ್ಯವಾಗ್ತಾ ಇದೆ. ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ ಪರ ಇರಬಾರ್ದು, ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ ಪರ ಇರಬಾರ್ದು. ದರ್ಶನ್ ಪರ ಹಿರಿಯ ವಕೀಲ ಹಶ್ಮತ್ ಪಾಷಾ ವಾದ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಪ್ರಕರಣಗಳನ್ನು ಉಲ್ಲೇಖಿಸಿದ್ದಾರೆ. ಅವರು ಮಾಫಿ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಿಕೊಳ್ಬೇಕು. ಅಂದರೆ ಮಾಫಿ ಸಾಕ್ಷಿಗಳು ಏನಿದ್ದಾರೆ ಅವರು ಪ್ರಾಸಿಕ್ಯೂಷನ್ ಪರ ಇರಬಾರ್ದು ಅಂತ, ಅಂದರೆ ಆರೋಪಿಗಳ ವಿರುದ್ಧ ಇರಬಾರ್ದು ಅಂತ. ಸುಪ್ರೀಂ ಕೋರ್ಟ್ನ ಪ್ರಕರಣಗಳನ್ನು ಉಲ್ಲೇಖಿಸಿ ವಕೀಲರು ವಾದ ಮಾಡ್ತಾ ಇದ್ದಾರೆ. ಮಾಫಿ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಿಕೊಳ್ಳಬೇಕು ಅಂತ ಹಶ್ಮತ್ ಅವರು, ದರ್ಶನ್ ಪರ ವಕೀಲರು, ವಾದವನ್ನು ಮುಂದಿಟ್ಟಿದ್ದಾರೆ. ಸೊ ವೀಕ್ಷಕರೇ, ಈಗ ಬಹಳ ಇಂಪಾರ್ಟೆಂಟ್ ಇದು, ಯಾಕಂದರೆ ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟಂತೆ 3 ಜನ ಮುಂದೆ ಬಂದಿದ್ದಾರೆ. ನಾವು ಈ ಪ್ರಕರಣದ ಸತ್ಯವನ್ನು ಹೇಳ್ತೀವಿ, ಏನು ಆಯಿತು ಅನ್ನುವ ಅಸಲಿ ವಿಚಾರವನ್ನು ತಿಳಿಸ್ತೀವಿ, ನಮ್ಮನ್ನು ಮಾಫಿ ಸಾಕ್ಷಿಗಳನ್ನಾಗಿ ಪರಿಗಣಿಸಬೇಕು ಅಂತ. ಸೊ ಹಾಗಾಗಿ ಈ ವಿಚಾರ ನಿಜಕ್ಕೂ ಸಹ ಮುಂದಿನ ಹಂತಗಳಲ್ಲಿ ಪ್ರಕರಣಕ್ಕೆ ಯಾವ ರೀತಿಯಾದಂತಹ ತಿರುವನ್ನು ಕೊಡಬಹುದು ಅಂತ. ಈಗ ಒಂದು ನಿಜಕ್ಕೂ ಕೂಡ ಇವರು ಪ್ರಕರಣದ ಸತ್ಯಾಂಶವನ್ನೇ ಹೇಳ್ತಾರಾ ಅಥವಾ ಪ್ರಕರಣದ ಸಂಪೂರ್ಣ ಹಾದಿಯನ್ನೇ ತಪ್ಪಿಸುವಂಥ ಪ್ರಯತ್ನವನ್ನು ಏನಾದರೂ ಮಾಡ್ತಾರಾ ಗೊತ್ತಿಲ್ಲ. ಸಹಜವಾಗಿ ಇರ್ತಕ್ಕಂಥ ಕ್ವೆಶ್ಚನ್ಗಳು ಇವೆಲ್ಲವೂ. ಇವೆಲ್ಲದಕ್ಕೂ ಸಹ ಉತ್ತರ ಬಹುಶಃ ಮುಂದಿನ ಹಂತಗಳಲ್ಲಿ ನ್ಯಾಯಾಲಯದಲ್ಲಿ ಸಿಗ್ತಾ ಹೋಗುತ್ತೆ. ಇದೆಲ್ಲದರ ನಡುವೆ ಈಗ ತನ್ನ ಜೊತೆಗೇ ಇದ್ದಂಥವರು ಈಗ ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ ಬಂದಿರತಕ್ಕಂಥದ್ದು ಇದೆಯಲ್ಲ, ಇದು ಸಹಜವಾಗಿ ದರ್ಶನ್ ಅವರಿಗೆ ಅತಿ ದೊಡ್ಡ ಶಾಕ್ ಅಂತ ಹೇಳಲಾಗ್ತಾ ಇದೆ. ಇವರ ಈ ಮಾಫಿ ಸಾಕ್ಷಿ ಹೇಳಿಕೆಗಳಿದ್ದಾವಲ್ಲ, ಇದು ನಿಜಕ್ಕೂ ದರ್ಶನ್ ಅವರಿಗೆ ಮುಳುವಾಗುತ್ತಾ ಅಥವಾ ಅವರು ಈ ಪ್ರಕರಣದಿಂದ ಹೊರಬರಲಿಕ್ಕೆ ಏನಾದರೂ ಸಹಕಾರಿ ಆಗುತ್ತಾ? ವಿ ಡೋಂಟ್ ನೋ. ಆದರೆ ನ್ಯಾಯಾಲಯದಲ್ಲಿ ಅದರ ಎಲ್ಲ ನಿರ್ಧಾರಗಳು ಸಹ ಪ್ರಕಟವಾಗಲಿಕ್ಕಿದೆ. ಈಗ ನ್ಯಾಯಾಲಯದಲ್ಲಿ ಯಥಾ ಪ್ರಕಾರ ಈ ಪ್ರಕರಣದ ರೆಗ್ಯುಲರ್ ವಿಚಾರಣೆ ಏನಿದೆ ಆ ರೆಗ್ಯುಲರ್ ವಿಚಾರಣೆ ನಡೀತಾ ಇದೆ. ಮಗದೊಂದು ಕಡೆ ಇದೇ ಸಂದರ್ಭದಲ್ಲಿ 3 ಜನ ಆರೋಪಿಗಳು ಸಲ್ಲಿಸಿರ್ತಕ್ಕಂತಹ ಒಂದು ಮಾಫಿ ಸಾಕ್ಷಿ ಅರ್ಜಿ ಏನಿದೆ ಅದರ ವಿಚಾರಣೆಯೂ ಸಹ ನಡೀತಾ ಇದೆ. ಇತನ್ಮಧ್ಯೆ ಪ್ರದೋಷ್ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯ ವಿಚಾರಣೆ ಈಗ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು. ಮಾಫಿ ಸಾಕ್ಷಿ ಅರ್ಜಿ ವಾದವನ್ನು ಆರೋಪಿಗಳು ಕೇಳ್ತಾ ಇದ್ದಾರೆ. ಚಿಂತೆಯಲ್ಲಿ ಕೂತಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡ. ತಲೆ ಮೇಲೆ ಕೈ ಇಟ್ಕೊಂಡು ಪವಿತ್ರ ಗೌಡ ಕೂತಿದ್ದಾರಂತೆ. ಏಕಾಂಗಿಯಾಗಿ ಹಿಂದೆ ಕೂತು ವಾದ ಕೇಳ್ತಾ ಇದ್ದಾರೆ ದರ್ಶನ್. ಮಾಫಿ ಸಾಕ್ಷಿಗಳ ಅರ್ಜಿಯ ವಾದವನ್ನ ಆರೋಪಿಗಳು ಕೇಳಿಸ್ಕೊಳ್ತಾ ಇದ್ದಾರೆ. ಯಾರು? ದರ್ಶನ್ ಮತ್ತು ಪವಿತ್ರ ಗೌಡ ಅವರು. ಒಂದು ಕಡೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ ಪವಿತ್ರ ಗೌಡ, ಇನ್ನೊಂದು ಕಡೆ ದರ್ಶನ್ ಅವರು ಏಕಾಂಗಿಯಾಗಿ ಕೂತ್ಕೊಂಡು ವಾದ ಕೇಳ್ತಾ ಇದ್ದಾರಂತೆ. ಆದ್ರೆ ಈ ವಾದ, ಈ ಮಾಫಿ ಸಾಕ್ಷಿಯ ವಾದ ಇದೆಯಲ್ಲ ವೀಕ್ಷಕರೇ, ಅಂದ್ರೆ ಅರ್ಜಿಯ ವಾದ ಇದು. ಅರ್ಜಿಯನ್ನ ನ್ಯಾಯಾಲಯ ಪುರಸ್ಕಾರ ಮಾಡಿದ್ರೆ ಅವರನ್ನ ಮಾಫಿ ಸಾಕ್ಷಿಗಳನ್ನಾಗಿ ಪರಿಗಣಿಸಬಹುದು.
ಒಂದು ವೇಳೆ ಅನ್ನೋದು ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಿದರೆ ಅವರು ಯಥಾ ಪ್ರಕಾರ ಆರೋಪಿಗಳಾಗೇ ಇರ್ತಾರೆ. ಸೊ ಈಗ ಇವರು ಕೊಡುವಂಥ ಅಥವಾ ಈ ವಾದದ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಇವರನ್ನು ಮಾಫಿ ಸಾಕ್ಷಿಯಾಗಿ ಮುಂದಿನ ಹಂತಗಳಲ್ಲಿ ಕನ್ಸಿಡರ್ ಮಾಡ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದೆಲ್ಲದರ ನಡುವೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆಯಂತೆ. ನಿಜಕ್ಕೂ ಕೂಡ ಟೆನ್ಷನ್ ಇದೆಯಾ? ಅಂದರೆ ಯಾವ ರೀತಿಯಾಗಿ ಇವರು ತಮ್ಮ ವಿರುದ್ಧವೇ ಮುಂದಿನ ಹಂತಗಳಲ್ಲಿ ಏನಾದರೂ ಹೇಳಿಕೆಗಳನ್ನು ಕೊಟ್ಟುಬಿಟ್ರೆ ಹೆಂಗಪ್ಪ ಅನ್ನುವ ರೀತಿಯಾದಂಥ ಪ್ರಶ್ನೆಯೋ ಅಥವಾ ನಿಜಕ್ಕೂ ಈ ಮಾಫಿ ಸಾಕ್ಷಿ ತಮಗೆ ವರದಾನವಾಗಬಹುದು ಆ ಆಲೋಚನೆಯಲ್ಲಿ ಇದ್ದಾರೆ ಆರೋಪಿಗಳು. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ಕಂಟಿನ್ಯೂ ಆಗ್ತಾ ಇದ್ದಾರೆ. ಧ್ರುವ, ಈಗ ವಿಚಾರಣೆ ನಡೀತಾ ಇದೆ ಅನ್ನುವಂಥದ್ದು. ದರ್ಶನ್ ಅವರು ಇದ್ದಾರೆ, ಪವಿತ್ರ ಗೌಡ ಅವರು ಇದ್ದಾರೆ. ಗೋಹೆಡ್ ಧ್ರುವ, ಏನು ನಡೀತಾ ಇದೆ ಈಗ? ಶಿವು, ಮುಖ್ಯವಾಗಿ SPP ಪ್ರಸನ್ನ ಕುಮಾರ್ ಅವರು ಒಂದು ಸುದೀರ್ಘ ವಾದವನ್ನ ಮಾಡಿದ್ದಾರೆ. ಈ ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟ ಹಾಗೆ ಕ್ಷಮಾದಾನದ ಬಗ್ಗೆ ಸೆಕ್ಷನ್ 307 ಮತ್ತೆ 306 ಏನೇ ಹೇಳುತ್ತೆ ಅಂತ ಹೇಳಿ ಕೋರ್ಟ್ ನ ಮುಂದೆ ಆ ವಿಚಾರವನ್ನ ಅವರು ಮಾಡಕ್ಕೆ ಮಂಡಿಸ್ತಾ ಇದ್ರು. ಅವರ ವಾದ ಮುಕ್ತಾಯ ಆಗ್ತಾ ಇದ್ದಾಗೆ ದರ್ಶನ್ ಪರ ವಕೀಲರಾದಂತ ಹಜ್ಮತ್ ಪಾಷಾ ಅವರು ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಮುಂದಾದ್ರು. ಆನಂತರ ಅವರು ನಿನ್ನೆ ಈ ಪ್ರಸನ್ನ ಕುಮಾರ್ ಅವರು ಒಂದಿಷ್ಟು ವಿಚಾರಗಳನ್ನ ತಪ್ಪಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಕೋರ್ಟ್ ನ ಗಮನಕ್ಕೆ ತಂದ್ರು. ಆನಂತರ ಪ್ರಸನ್ನ ಕುಮಾರ್ ಅವರು ನಾನು ನಿನ್ನೆ ಕೋರ್ಟಿಗೆ ಬಂದಿಲ್ಲ, ಹಾಗಾಗಿ ಕೆಲವೊಂದಿಷ್ಟು ಮಾಹಿತಿ ಗೊತ್ತಿರಲಿಲ್ಲ, ಪ್ರಾಸಿಕ್ಯೂಷನ್ ಮೇಲೆ ಆರೋಪವನ್ನ ಮಾಡಬಾರ್ದು ಅಂತ ಹೇಳಿದ್ರು. ಆದ್ರೆ ಇನ್ನೊಂದು ವಿಚಾರ ಅಂದ್ರೆ ಈ ಈ ವಿಚಾರ ಏನಂದ್ರೆ ಈ ಕೇಸ್ ನಲ್ಲಿ ಏನಾಗ್ತಿದೆ ಅಂತ ತಿಳಿಯುವಂತ ಹಕ್ಕು ಏನಿದೆ ಅದು ಆರೋಪಿಗಳಿಗಿರುತ್ತೆ. ಆರೋಪಿ ಪರ ವಕೀಲರಿಗೆ ಈ ಅರ್ಜಿಯ ಪ್ರತಿ ಕೊಟ್ಟಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರಾದಂತ ಹಜ್ಮತ್ ಪಾಷಾ ಅವರು ಹೇಳ್ತಾ ಇದ್ದಾರೆ. ನಿನ್ನೆ ಕೇಸ್ ಮುಂದೂಡಿಕೆಯಾದ ಮೇಲೆ ಅರ್ಜಿಯನ್ನ ಹಾಕಿದ್ದಾರೆ. ಆರೋಪಿಗೆ ತನ್ನ ವಾದ ಮಂಡಿಸುವಂತ ಮೂಲಭೂತ ಹಕ್ಕಿದೆ. ಕ್ಷಮೆದಾನ ಕೇಳಿದ ತಕ್ಷಣ ಕೊಡಬಾರ್ದು. ಸಾಕ್ಷಿ ಹೇಳಿದ್ದೇನೆ ಎಂದಾಕ್ಷಣ ಆರೋಪಿಗೆ ಕ್ಷಮೆಯನ್ನ ನೀಡಲಾಗದು. ಆತನ ಸುದೀರ್ಘ ಹೇಳಿಕೆಯನ್ನ ದಾಖಲಿಸಿಕೊಳ್ಬೇಕು. ಆರೋಪಿ ಹೇಳಿಕೆ ದಾಖಲಿಸದೆ ಪ್ರಾಸಿಕ್ಯೂಷನ್ ಒಪ್ಪಿಗೆಯನ್ನ ನೀಡಲು ಅವಕಾಶ ಇಲ್ಲ. ಮಾಫಿ ಸಾಕ್ಷಿಗೆ ಪ್ರಾಸಿಕ್ಯೂಷನ್ ಪರ ಇರಬಾರ್ದು, ನ್ಯಾಯ ಪರ ಇರಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ನ ಒಂದಿಷ್ಟು ತೀರ್ಪುಗಳನ್ನ ಕೂಡ ಉಲ್ಲೇಖಿಸಿ ಇವರು ವಾದ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟ ಹಾಗೆ ಕ್ಷಮಾದಾನ ಅರ್ಜಿಯನ್ನ ಸಲ್ಲಿಸುವಾಗ ಒಂದಿಷ್ಟು ಗೈಡ್ ಲೈನ್ಸ್ ಗಳಿದ್ದಾವೆ, ಅದನ್ನ ನೀವು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾಳೆ ಬಂದು ಸಹ ಆರೋಪಿ ವಿರುದ್ಧ ಹೇಳಿಕೆಯನ್ನ ಆತ ನೀಡುವಂತ ಸಾಧ್ಯತೆಗಳಿದ್ದಾವೆ. ಪ್ರಕ್ರಿಯೆ ಲೋಪಗಳನ್ನ ಪ್ರಶ್ನಿಸುವ ಹಕ್ಕು ಆರೋಪಿಗಿದೆ. ಹೀಗಾಗಿ ನಮ್ಮ ವಾದವನ್ನ ಕೇಳದೆ ಈ ಕ್ಷಮಾದಾನವನ್ನ ತೀರ್ಮಾನಿಸಬಾರ್ದು ಅಂತ ಹೇಳಿ ದರ್ಶನ್ ಪರ ವಕೀಲರಾದಂತ ಹಜ್ಮತ್ ಪಾಷಾ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಶಿವು, ಓಕೆ ಧ್ರುವ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.